ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ 2022 ಜೂನ್ 11ರಿಂದ 20ರವರೆಗಿನ ಪ್ರಚಲಿತ ಘಟನೆಗಳನ್ನು ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಸ್ ಮಾಡೋಣ. ಇದು ಒಂದು ರಿವಿಷನ್ ಕ್ಲಾಸ್ ಆಗಿರುತ್ತೆ. ಹಾಗೆ ಪ್ರತಿದಿನ ನೀವು ಕೂಡ join2learn.in ವೆಬ್ಸೈಟ್ ಅಥವಾ ಜಾಲತಾಣದಲ್ಲಿ ಪ್ರಚಲಿತ ಘಟನೆಗಳನ್ನು ಪ್ರಾಕ್ಟೀಸ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ, ಯಾವ ಸಂಸ್ಥೆ ಇತ್ತೀಚೆಗೆ ಪರಂ ಅನಂತ್ ಅನ್ನುವಂತಹ ಒಂದು ಸೂಪರ್ ಕಂಪ್ಯೂಟರನ್ನು ಅನಾವರಣಗೊಳಿಸಿತು, ಅಂದರೆ ಇನಾಗ್ರೇಟ್ ಮಾಡ್ತು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ IIT ಗಾಂಧಿನಗರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT ಗಾಂಧಿನಗರ್ ರೀಸೆಂಟ್ ಆಗಿ ಪರಂ ಅನಂತ್ ಅನ್ನುವಂತಹ ಒಂದು ಸೂಪರ್ ಕಂಪ್ಯೂಟರನ್ನು ಇನಾಗ್ರೇಟ್ ಮಾಡುತ್ತೆ. ತಂಬಾಕು ನಮ್ಮ ಗ್ರಹವನ್ನು ವಿಷಪೂರಿತವಾಗಿ ಮಾಡುತ್ತಿದೆ ಎಂಬ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ WHO ಏನು ಮಾಡುತ್ತೆ, ಪ್ರತಿ ವರ್ಷ ತಂಬಾಕು ನಮ್ಮ ಗ್ರಹವನ್ನು ವಿಷಪೂರಿತವಾಗಿ ಮಾಡುತ್ತಿದೆ ಎಂಬ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ. 2021-22ನೇ ಸಾಲಿನಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ಅತಿ ಹೆಚ್ಚು ಒಂದು ಸಕ್ಕರೆಯನ್ನು ಉತ್ಪಾದನೆ ಮಾಡುವಂತಹ ರಾಜ್ಯ ಆಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ 2 ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನಾವು ಒಂದು ಶುಗರ್ ಕೇನ್ ಬೆಳೀತಾರೆ, ಅಂದರೆ ಕಬ್ಬನ್ನು ಬೆಳೀತಾರೆ. ಒಂದು ಮಂಡ್ಯ, ಎರಡನೇದಾಗಿ ಬೆಳಗಾವಿ. ಸೊ ಇಲ್ಲಿ ಹೆಚ್ಚಾಗಿ ನಾವು ಇವಾಗ ಶುಗರ್ ಕೇನಿಂದ ಅಂದರೆ ಕಬ್ಬಿನಿಂದ ಸಕ್ಕರೆಯನ್ನು ಉತ್ಪಾದನೆ ಮಾಡ್ತೀವಿ. ಸೊ ಅದೇ ರೀತಿ ಮಹಾರಾಷ್ಟ್ರದಲ್ಲೂ ಕೂಡ ಹೆಚ್ಚಾಗಿ ಒಂದು ಶುಗರ್ ಕೇನ್ ಅಥವಾ ಕಬ್ಬನ್ನು ಬೆಳೀತಾರೆ. ಹಾಗೆ ಹೈಯೆಸ್ಟ್ ಒಂದು ಶುಗರ್ ಪ್ರೊಡಕ್ಷನ್ ಕೂಡ ಮಹಾರಾಷ್ಟ್ರದಲ್ಲಿದೆ. ಇತ್ತೀಚೆಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಯಾವ ದೇಶದೊಂದಿಗೆ ಮುಕ್ತ ವ್ಯಾಪಾರಕ್ಕಾಗಿ ಸಹಿ ಹಾಕಿದೆ ಅಂತ ಕೇಳಿದ್ದಾರೆ. ಸೊ ಒಂದು ಓಪನ್ ಟ್ರೇಡ್ಗೆ, ಮುಕ್ತ ವ್ಯಾಪಾರಕ್ಕಾಗಿ. ಸರಿಯಾದ ಉತ್ತರ ಇಸ್ರೇಲ್ ಆಗುತ್ತೆ. ಸೊ ರೀಸೆಂಟಾಗಿ UAE ಮತ್ತು ಇಸ್ರೇಲ್ ಒಂದು ಮುಕ್ತ ವ್ಯಾಪಾರಕ್ಕಾಗಿ ಒಂದು ಪರಸ್ಪರ ಅಗ್ರಿಮೆಂಟ್ ಮಾಡಿಕೊಂಡಿವೆ. ಭಾರತೀಯ ಮೂಲದ ರಾಧಾ ಅಯ್ಯಂಗಾರ್ ಅವರು ಇತ್ತೀಚೆಗೆ ಯಾವ ದೇಶದ ರಕ್ಷಣಾ ಇಲಾಖೆಗೆ ಉಪ ಅಧೀನ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸರಿಯಾದ ಉತ್ತರ ಅಮೆರಿಕ ಆಗುತ್ತೆ. ಸೊ ಅಮೆರಿಕದ ಒಂದು ರಕ್ಷಣಾ ಇಲಾಖೆಗೆ ಉಪ ಅಧೀನ ಕಾರ್ಯದರ್ಶಿಯಾಗಿ ಭಾರತೀಯ ಮೂಲದ ರಾಧಾ ಅಯ್ಯಂಗಾರ್ ಆಯ್ಕೆಯಾಗಿರ್ತಾರೆ. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಕಚೇರಿಯ ವರದಿಯ ಪ್ರಕಾರ 2021-22ರಲ್ಲಿ ಭಾರತದ GDPಯ ಬೆಳವಣಿಗೆಯ ಅಂದಾಜು ಎಷ್ಟು ಅಂತ ಕೇಳಿದ್ದಾರೆ. ಫೋರ್ಕಾಸ್ಟ್ ಮಾಡ್ತಾರೆ. ಸೊ ಅದೇ ರೀತಿ 8.7%, 8.7% ಇರುತ್ತೆ ಅಂತ ಹೇಳಿರ್ತಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯ ಪ್ರಸ್ತುತ ಪ್ರೀಮಿಯಂ ದರಗಳು ಯಾವುವು? ಸೊ ಪ್ರಸ್ತುತ ಎಷ್ಟು ಪ್ರೀಮಿಯಂ ಇದೆ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಜೀವನ್ ಜ್ಯೋತಿ ಭೀಮಾ ಯೋಜನೆದು ಪ್ರೀಮಿಯಂ ಬಂದ್ಬಿಟ್ಟು ₹436 ಇದೆ. ಅದೇ ರೀತಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆದು ಪ್ರೀಮಿಯಂ ಬಂದ್ಬಿಟ್ಟು ಇಯರ್ಲಿ ₹20 ಇರುತ್ತೆ. 2021-22ರಲ್ಲಿ GDPಯ ಶೇಕಡಾವಾರು ಪ್ರಮಾಣದಲ್ಲಿ ಭಾರತದಲ್ಲಿ ವಿತ್ತೀಯ ಕೊರತೆ ಎಷ್ಟು ದಾಖಲಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 6.71%, 6.71%. ನ್ಯಾಷನಲ್ ಅಸೆಟ್ಸ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ನ MD ಮತ್ತು CEO ಆಗಿ ಯಾರು ನೇಮಕವಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ನಟರಾಜನ್ ಸುಂದರ್ ಆಯ್ಕೆಯಾಗಿರ್ತಾರೆ. 2022ರ ವಿಶ್ವ ತಂಬಾಕು ರಹಿತ ದಿನದ ಧ್ಯೇಯವಾಕ್ಯ ಅಂದರೆ ಥೀಮ್. ಸೊ ಆ ವರ್ಷದ ಒಂದು ಥೀಮ್ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ತಂಬಾಕು ನಮ್ಮ ಪರಿಸರಕ್ಕೆ ಒಂದು ಮಾರಕ ಅಂತ ಆಗುತ್ತೆ. ಆಯ್ಕೆ 2. ಕೋವಿಡ್-19 ಲಸಿಕಾ ಕಾರ್ಯಕ್ರಮದ ಕಾರ್ಯಕ್ಷಮತೆಯನ್ನು ಖಾತ್ರಿಪಡಿಸಿಕೊಳ್ಳಲು ಪ್ರಾರಂಭಿಸಲಾದ ಅಭಿಯಾನದ ಹೆಸರೇನು? ಹರ್ ಘರ್ ದಸ್ತಕ್ ಅಭಿಯಾನ್ 2.0, 2.0. ಸೊ ಈ ಹರ್ ಘರ್ ದಸ್ತಕ್ ಅಭಿಯಾನದ್ದು ಏನು ಇನಿಷಿಯೇಟಿವ್ನು, ಈ ಉದ್ದೇಶ ಏನು? ಸೊ ವಾಟ್ ಇಸ್ ದ ಪರ್ಪಸ್? ಸೊ ಇದು ಕೋವಿಡ್-19 ಲಸಿಕಾ ಕಾರ್ಯಕ್ರಮದ ಕಾರ್ಯಕ್ಷಮತೆ, ಒಂದು ಏನು ಎಫೆಕ್ಟ್ ಏನಿದೆ ಅಥವಾ ಎಫೆಕ್ಟ್ ಎಲ್ಲಿವರೆಗೂ ಬಂದಿದೆ ಅದು, ಸೊ ಎಷ್ಟು ಖಾತ್ರಿ ಮಾಡ್ಕೊಳ್ಳೋಕ್ಕೆ ಆ ಒಂದು ಇನಿಷಿಯೇಟಿವ್ನ ಸ್ಟಾರ್ಟ್ ಮಾಡ್ತಾರೆ.
ಜಾತಿ ಆಧಾರ್ ಗಣನಾ ಕುರಿತು ಸರಿಯಾದದನ್ನ ಆಯ್ಕೆ ಮಾಡಿ ಅಂತ. ಸೊ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಇದೊಂದು ಜಾತಿ ಆಧಾರಿತ ಜನಗಣತಿ ಮಾತ್ರ ಆಗಿದೆ. ಜಾರ್ಖಂಡ್ ರಾಜ್ಯ ಈ ಜನಗಣತಿಯನ್ನು ಆರಂಭಿಸಿದೆ. ಮಾತ್ರ ಸರಿ, ಮತ್ತು ಬ ಎರಡೂ ಸರಿ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಸೊ ಇಲ್ಲಿ 2 ಸ್ಟೇಟ್ಮೆಂಟ್ ಇದೆ ಮೇಲ್ಗಡೆ. ಸೊ ಅದರಲ್ಲಿ ಇದೊಂದು ಜಾತಿ ಆಧಾರಿತ ಜನಗಣತಿ ಮಾತ್ರ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಜಾರ್ಖಂಡ್ ರಾಜ್ಯ ಇದನ್ನ ಸ್ಟಾರ್ಟ್ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಹಾಗಾದ್ರೆ ಯಾವ ರಾಜ್ಯ ಇದನ್ನ ಸ್ಟಾರ್ಟ್ ಮಾಡ್ತು? ಸೊ ಇದ್ರ ಬಗ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಬಿಕಾಸ್ ಸೊ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಹಾಕಿದ್ವಿ, ಯೂಟ್ಯೂಬ್ನ ಕಮ್ಯುನಿಟಿ ಸೆಕ್ಷನ್ ಅಲ್ಲಿ ಹಾಕಿದ್ವಿ. ಸೊ ಮೋಸ್ಟ್ ಪ್ರೊಬಾಬ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಕೆಳಗಡೆ ಕಮೆಂಟ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಕೇಂದ್ರ ಸಚಿವ ಸಂಪುಟದ ಸರ್ಕಾರಿ ಇ ಮಾರುಕಟ್ಟೆ ಸ್ಥಳದ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಯಾವ ಘಟಕವನ್ನು ಖರೀದಿದಾರರಾಗಿ ನೋಂದಾಯಿಸಲು ಅವಕಾಶವನ್ನು ನೀಡುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸಹಕಾರ ಸಂಘಗಳು. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. ಭ್ರಷ್ಟಾಚಾರದ ವಿರುದ್ಧ ದೂರುಗಳನ್ನು ಸಲ್ಲಿಸಲು ACB 14400 ಎಂಬ ಹೆಸರಿನ ಮೊಬೈಲ್ ತಂತ್ರಾಂಶವನ್ನು, ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಭಿವೃದ್ಧಿಪಡಿಸಿದೆ? ಸೊ ಆಂಟಿ ಕರಪ್ಷನ್ ಬ್ಯೂರೋ ಭ್ರಷ್ಟಾಚಾರದ ವಿರುದ್ಧ ಒಂದು ದೂರುಗಳನ್ನು ತಗೊಳ್ಳೋಕೆ. ಸೊ ಯಾರಾದರೂ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಸೊ ನ್ಯೂಸ್ ಪೇಪರನ್ನು ನೋಡ್ತಾ ಇರ್ತೀರ, ACB ರೈಡ್ ಆಗಿದೆ, ಆಂಟಿ ಕರಪ್ಷನ್ ಬ್ಯೂರೋ. ಸೊ ಹಾಗೆ ಈ ಒಂದು ಆ್ಯಪನ್ನು ಯಾವ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅಭಿವೃದ್ಧಿಪಡಿಸಿದೆ? ACB 14400. ಸರಿಯಾದ ಉತ್ತರ ಆಂಧ್ರ ಪ್ರದೇಶ ಆಗುತ್ತೆ. ಸೊ ಆಂಧ್ರ ಪ್ರದೇಶದ ರಾಜಧಾನಿ ಬಂದ್ಬಿಟ್ಟು ಅಮರಾವತಿ. ಅಮರಾವತಿ ಮುಂಚೆ ಹೈದರಾಬಾದ್ ಇತ್ತು. ತೆಲಂಗಾಣ ಆದಮೇಲೆ ನೆಕ್ಸ್ಟ್ ಅಮರಾವತಿ ಒಂದು ಸಪ್ರೇಟ್ ಆಂಧ್ರ ಏನು ಮಾಡ್ಕೊಳ್ಳುತ್ತೆ, ಅಮರಾವತಿಯನ್ನು ಒಂದು ತನ್ನ ಕ್ಯಾಪಿಟಲ್ ಆಗಿ ಮಾಡ್ಕೊಳ್ಳುತ್ತೆ, ರಾಜಧಾನಿಯಾಗಿ. ಅದೇ ರೀತಿ ಹೈದರಾಬಾದ್ ಬಂದ್ಬಿಟ್ಟು ತೆಲಂಗಾಣದ ರಾಜಧಾನಿ ಆಗುತ್ತೆ, ತೆಲಂಗಾಣದ ರಾಜಧಾನಿ. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಇ ಸ್ಟಾಂಪಿಂಗ್ ಸೌಲಭ್ಯವನ್ನು ಪ್ರಾರಂಭಿಸಿದೆ? ಒಂದು ಆನ್ಲೈನ್ ಮುಖಾಂತರ ಅಥವಾ ಇಂಟರ್ನೆಟ್ ಸ್ಟಾಂಪಿಂಗ್ ಅನ್ನು ಸ್ಟಾರ್ಟ್ ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪಂಜಾಬ್ ಆಗುತ್ತೆ. ಆಯ್ಕೆ 2 ಸರಿಯಾದ ಉತ್ತರ. ಕೇಂದ್ರ ಶಿಕ್ಷಣ ಸಚಿವಾಲಯವು ಪ್ರಸ್ತಾಪಿಸಿರುವ ಹೊಸ ಮಾದರಿ ಶಾಲೆಗಳ ಹೆಸರೇನು? ಒಂದು ಹೊಸದಾಗಿ ಒಂದು ಪ್ರಪೋಸ್ಡ್ ಸ್ಕೂಲ್ಸ್ ಅನ್ನು ಮಾಡಿದೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಕೇಂದ್ರ ಶಿಕ್ಷಣ ಸಚಿವಾಲಯ, ಸೆಂಟ್ರಲ್ ಎಜುಕೇಷನ್ ಮಿನಿಸ್ಟ್ರಿ ಮಾಡುತ್ತೆ. ಸೊ ಅದರಲ್ಲಿ PM ಶ್ರೀ ಶಾಲೆಗಳಂತ ಕರಿತೀವಿ. ಸೊ ಅದೊಂದು ಮಾಡೆಲ್ ಸ್ಕೂಲ್ ಆಗುತ್ತೆ, ಪ್ರಪೋಸ್ಡ್ ಮಾಡೆಲ್ ಸ್ಕೂಲ್ಸ್. ಸೊ PM ಶ್ರೀ ಶಾಲೆಗಳು ನೆನಪಿಟ್ಕೊಳ್ಳಿ, PM ಶ್ರೀ ಶಾಲೆಗಳು. ಯುರೋಪಿಯನ್ ಒಕ್ಕೂಟದ ರಕ್ಷಣಾ ನೀತಿಗೆ ಸೇರಲು ಇತ್ತೀಚೆಗೆ ಯಾವ ದೇಶ ಮತ ಹಾಕಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ, ಡೆನ್ಮಾರ್ಕ್. ಸೊ ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪಿಯನ್ ಒಕ್ಕೂಟದ ರಕ್ಷಣಾ ನೀತಿಗೆ ಸೇರೋಕೆ ರೀಸೆಂಟ್ ಆಗಿ ಡೆನ್ಮಾರ್ಕ್ ಏನ್ ಮಾಡುತ್ತೆ, ತನ್ನ ವೋಟನ್ನು ಹಾಕಿದೆ. ಡೆನ್ಮಾರ್ಕ್. ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆನ್ಲೈನ್ ರಸ್ತೆ ಸಾರಿಗೆ ಕಚೇರಿಗಳನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಮಹಾರಾಷ್ಟ್ರ. ಭಾರತ ಇತ್ತೀಚೆಗೆ ರಕ್ಷಣಾ ವಲಯದಲ್ಲಿ ಸಹಕಾರಕ್ಕಾಗಿ ಯಾವ ದೇಶದೊಂದಿಗೆ ಸಹಿ ಹಾಕಿದೆ? ಆಯ್ಕೆ 2 ಸರಿಯಾದ ಉತ್ತರ ಇಸ್ರೇಲ್ ಆಗುತ್ತೆ. ಇಸ್ರೇಲ್ ಮತ್ತು ಭಾರತ ಒಂದು ರಕ್ಷಣಾ ವಲಯದಲ್ಲಿ ಪರಸ್ಪರ ಒಂದು ರಕ್ಷಣೆಗೆ ಅಥವಾ ಸಹಕಾರಕ್ಕೆ ಒಂದು ಸಹಿಯನ್ನು ಹಾಕಿರುತ್ತೆ. ಪ್ರತಿ ವರ್ಷ ವಿಶ್ವ ಬೈಸಿಕಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜೂನ್ 3 ಆಗುತ್ತೆ. ಆಯ್ಕೆ 2 ಜೂನ್ 3ರಂದು ವರ್ಲ್ಡ್ ಬೈಸಿಕಲ್ ಡೇನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಒಂದು ಅವೇರ್ನೆಸ್ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಕೆಲವೊಂದು ಇಂಪಾರ್ಟೆಂಟ್ ಡೇಸ್ಗಳನ್ನು ಅಂತಂದರೆ, ಸೊ ಅದೊಂದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎನ್ವಿರಾನ್ಮೆಂಟ್ಗೂ ಕೂಡ ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಸೊ ಇವಾಗ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇರೋದ್ರಿಂದ ಅಥವಾ ಜಾಗತಿಕ ತಾಪಮಾನ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಇಂಥ ಒಂದು ಸಮಯದಲ್ಲಿ ಬೈಸಿಕಲ್ಗಳನ್ನು ಯೂಸ್ ಮಾಡೋದ್ರಿಂದ ನಾವು ಎನ್ವಿರಾನ್ಮೆಂಟ್ಗೂ ಕೂಡ ಕಾಂಟ್ರಿಬ್ಯೂಷನನ್ನು ಕೊಡ್ಬೋದು ಅಥವಾ ಎನ್ವಿರಾನ್ಮೆಂಟ್ ಪೊಲ್ಯೂಷನನ್ನು ಡಿಕ್ರೀಸ್ ಮಾಡ್ಬೋದು ಅನ್ನುವಂತಹ ಕಾನ್ಸೆಪ್ಟ್ಗಳು ಕೂಡ ಇರುತ್ತೆ. ಯಾವ ಸಚಿವಾಲಯ ಉದ್ದೇಶಿತ ಪ್ರದೇಶಗಳಲ್ಲಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗಾಗಿ ವಸತಿ ಶಿಕ್ಷಣಕ್ಕಾಗಿ ಯೋಜನೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾರೆ? ಸರಿಯಾದ ಉತ್ತರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. ಕೆಲವೊಂದು ಉದ್ದೇಶಿತ ಪ್ರದೇಶಗಳಲ್ಲಿ ಒಂದು ಸೆಲೆಕ್ಟೆಡ್ ಏರಿಯಾಸ್ಗಳಲ್ಲಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಅಂದರೆ ಒಂದು ಹೈಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ವಸತಿ ಶಿಕ್ಷಣಕ್ಕಾಗಿ ಒಂದು ರೆಸಿಡೆನ್ಸಿಯಲ್ ಎಜುಕೇಷನ್ ವಿತ್ ರೆಸಿಡೆನ್ಸ್, ಸೊ ಅಲ್ಲೇ ಒಂದು ವಸತಿ ಇರುತ್ತೆ, ಅದರ ಜೊತೆಗೆ ಶಿಕ್ಷಣವನ್ನು ಕೂಡ ಕೊಡ್ತಾರೆ. ವಸತಿ ಶಿಕ್ಷಣಕ್ಕಾಗಿ ಯೋಜನೆಯನ್ನು ಸ್ಟಾರ್ಟ್ ಮಾಡಿದೆ. ಪ್ರವಾಸೋದ್ಯಮ ಸಚಿವಾಲಯ ಯಾವ ಸಂಸ್ಥೆಯೊಂದಿಗೆ ಸುಸ್ಥಿರ ಪ್ರವಾಸೋದ್ಯಮಕ್ಕಾಗಿ ರಾಷ್ಟ್ರೀಯ ತಂತ್ರವನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ UNEP. ಏನಪ್ಪ UNEP ಅಂದರೆ ಫುಲ್ ಫಾರ್ಮ್ ಏನು UNEPದು? ಸೊ
UNEP ಯ ಫುಲ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ಸ್. ಏನಿದು EP ಅಂತಂದರೆ? ಸೊ ಕೆಳಗಡೆ ಇದರ ಒಂದು ಡಿಸ್ಕ್ರಿಪ್ಷನನ್ನು, ಸೊ ಇದರ ಒಂದು ಎಕ್ಸ್ಪ್ಯಾಂಡನ್ನು ಕೆಳಗಡೆ ಕಮೆಂಟನ್ನು ಮಾಡಿ. 2022 ವಿಶ್ವ ಪರಿಸರ ದಿನದ ಧ್ಯೇಯ ವಾಕ್ಯ ಏನು ಅಂತ ಕೇಳಿದ್ದಾರೆ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇದು ಒಂದು ಭೂಮಿ ಮಾತ್ರ ಅಂತ ಕೊಟ್ಟಿದ್ದಾರೆ. ಸೊ ಒಂದು ಭೂಮಿ ಮಾತ್ರ, ಭೂಮಿ ಅರ್ತ್ ಅಂತ ಕರಿತೀವಿ. ಸೊ ಅದೊಂದು ಬ್ಲೂ ಪ್ಲಾನೆಟ್ ಅಂತ ಕೂಡ ಕರೀತಾರೆ. ಬ್ಲೂ ಪ್ಲಾನೆಟ್ ನೀಲಿ ಗ್ರಹ ಅಂತ ಕರಿತೀವಿ. ಮತ್ತು ಜೀವಿಗಳು ವಾಸಿಸುತ್ತಿರುವಂತಹ ಏಕೈಕ ಗ್ರಹ ಆಗುತ್ತೆ ಯಾವುದು? ಭೂಮಿ ಆಗುತ್ತೆ. ಸೊ ಓನ್ಲಿ ಒನ್ ನ್ಯಾಚುರಲ್ ಸ್ಯಾಟಲೈಟ್ ಇದೆ, ಯಾವುದು ಅಂತಂದರೆ ಚಂದ್ರ. ಮೂನ್ ಅನ್ನೋದು ನ್ಯಾಚುರಲ್ ಸ್ಯಾಟಲೈಟ್ ಆಗುತ್ತೆ. ಅದೇ ರೀತಿ ರೆಡ್ ಪ್ಲಾನೆಟ್ ಅಂತ ನಾವು ಯಾವುದಕ್ಕೆ ಕರಿತೀವಿ? ಮಂಗಳ ಗ್ರಹಕ್ಕೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಸೊ ಮಂಗಳ ಗ್ರಹಕ್ಕೆ ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಇಲ್ಲಿ ಒಂದು ಭೂಮಿ ಮಾತ್ರ ಅನ್ನೋದು ವಿಶ್ವ ಪರಿಸರ ದಿನದ ಧ್ಯೇಯ ವಾಕ್ಯ ಆಗುತ್ತೆ. ಗರ್ಭಿಣಿಯರಿಗಾಗಿ ಅಂಚಲ್ ಎಂಬ ವಿಶೇಷ ಆರೋಗ್ಯ ರಕ್ಷಣೆ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭ ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಾಜಸ್ಥಾನ್. ಆಯ್ಕೆ 2 ಸರಿಯಾದ ಉತ್ತರ ಆಗುತ್ತೆ. 2021-22ಕ್ಕೆ ಉದ್ಯೋಗಿಗಳ ಭವಿಷ್ಯ ನಿಧಿ ಠೇವಣಿಗಳಿಗೆ ಸರ್ಕಾರದಿಂದ ಅನುಮೋದಿಸಲಾದ ಹೊಸ ಬಡ್ಡಿ ದರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 8.1%, 8.1%. ಜನಸಮರ್ಥ ಪೋರ್ಟಲ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕ್ರೆಡಿಟ್ ಲಿಂಕ್ಡ್ ಯೋಜನೆಗಳಿಗೆ ಪ್ರಾರಂಭಿಸಲಾದ ರಾಷ್ಟ್ರೀಯ ಪೋರ್ಟಲ್ ಆಗಿದೆ. ನರೇಂದ್ರ ಮೋದಿಯವರು ಈ ಪೋರ್ಟಲ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಅ ಮತ್ತು ಬ 2 ಸರಿ, ಅ ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 2 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಜನ್ ಸಮರ್ಥ ಪೋರ್ಟಲ್ಗೆ ಸಂಬಂಧಿಸಿದಂತೆ. ಬಿಕಾಸ್ ಇದೊಂದು ಕ್ರೆಡಿಟ್ ಲಿಂಕ್ಡ್ ಯೋಜನೆ ಆಗಿರುತ್ತೆ, ಕ್ರೆಡಿಟ್ ಲಿಂಕ್ಡ್ ಯೋಜನೆ. ಅದೇ ರೀತಿ ನರೇಂದ್ರ ಮೋದಿಯವರು ಈ ಒಂದು ಪೋರ್ಟಲ್ ಅನ್ನು ಇನಾಗ್ರೇಟ್ ಮಾಡ್ತಾರೆ. ಇತ್ತೀಚೆಗೆ ಯಾವ ದೇಶ ತನ್ನ ಟಿಯಾಂಗ್ವಾಂಗ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ತನ್ನ ಮಾನವ ಸಹಿತ ಕಾರ್ಯಾಚರಣೆ ಆರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಚೀನಾ ಆಗುತ್ತೆ. ಆಯ್ಕೆ 3. 2022 ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯ ವಿಜೇತರು ಯಾರು? ಸರಿಯಾದ ಉತ್ತರ ರಾಫೆಲ್ ನಡಾಲ. ಸೊ ಅದೇ ರೀತಿ ನೋವಾಕ್ ಜೋಕೋವಿಕ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ, ಕೆಲವೊಂದು ಟೂರ್ನಾಮೆಂಟನ್ನು ಗೆಲ್ತಿರ್ತಾರೆ. ಸೊ ಪ್ರತಿ ವರ್ಷ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಏನೇನಾಗುತ್ತೆ, ಸೊ ವುಮೆನ್ ಸಿಂಗಲ್ಸ್, ಮೆನ್ ಸಿಂಗಲ್ಸ್ ಯಾರ್ಯಾರು ಗೆಲ್ತಾರೆ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ ಅದನ್ನು ಕೂಡ ತಿಳ್ಕೊಬೇಕಾಗತ್ತೆ. ಸೊ 2022 ಅಲ್ಲಿ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ರಾಫೆಲ್ ನಡಾಲ ಗೆದ್ದಿರ್ತಾರೆ. ಯಾವ ದೇಶ ಇತ್ತೀಚೆಗೆ ಪರಿಸರಕ್ಕಾಗಿ ಜೀವನ ಶೈಲಿ ಎಂಬ ಜಾಗತಿಕ ಚಳವಳಿ ಆರಂಭಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಭಾರತ ಆಗುತ್ತೆ. ಆಯ್ಕೆ 3. ಎಕ್ಸ್ ಸಂಪ್ರೀತಿ 10 ಎಂಬುದು ಭಾರತ ಮತ್ತು ಯಾವ ದೇಶದ ನಡುವಿನ ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ. ಸೊ ಎವ್ರಿ ಇಯರ್ ಮಿಲಿಟರಿ ಎಕ್ಸಸೈಸಸ್ ಆಗ್ತಾ ಇರುತ್ತೆ. ಸೊ ಅದು ನೇವಿ ಆಗಿರ್ಬೋದು ಅಥವಾ ಭಾರತೀಯ ಸೇನೆಯಲ್ಲಿ ಯಾವುದೇ ಒಂದು ವಿಂಗ್ ಇರುತ್ತೆ, ಬೇರೆ ಬೇರೆ ವಿಂಗ್ಗಳಲ್ಲಿ ಆಗ್ತಾ ಇರುತ್ತೆ. ಸೊ ಬಿಟ್ವೀನ್ 2 ಕಂಟ್ರೀಸ್ ಅಥವಾ ಬೈಲ್ಯಾಟ್ರಲ್ ಇರುತ್ತೆ, ಟ್ರೈಲ್ಯಾಟ್ರಲ್ ಇರುತ್ತೆ. ಸೊ ಅದೇ ರೀತಿ ಎಕ್ಸ್ ಸಂಪ್ರೀತಿ 10 ಅನ್ನೋದು ಭಾರತ ಮತ್ತು ಯಾವ ದೇಶದ ನಡುವಿನ ಮಿಲಿಟರಿ ಆಪರೇಷನ್, ಜಂಟಿ ಮಿಲಿಟರಿ ತರಬೇತಿ ವ್ಯಾಯಾಮ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ, ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶದ ರಾಜಧಾನಿ ಢಾಕಾ ಆಗುತ್ತೆ. ಬಾಂಗ್ಲಾದೇಶದ ಕರೆನ್ಸಿ ಟಾಕಾ. ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಯಾವ ಸಂಸ್ಥೆಯೊಂದಿಗೆ ಡೋರ್ನಿಯರ್ ವಿಮಾನ ಮತ್ತು Su-30 MKI ಏರೋ ಇಂಜಿನ್ಗಳ ತಯಾರಿಕೆಗೆ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ DRDOನ ಫುಲ್ ಫಾರ್ಮ್ ಏನು? DRDOನ ಫುಲ್ ಫಾರ್ಮ್ ಅನ್ನು ಕೂಡ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿ. HAL ಇಂಪಾರ್ಟೆಂಟ್ ಆಗುತ್ತೆ. HAL ಏನು ಮಾಡುತ್ತೆ? ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ HAL ಜೊತೆಗೆ ಡೋರ್ನಿಯರ್ ವಿಮಾನ ಮತ್ತು Su-30 MKI ಏರೋ ಇಂಜಿನ್ಗಳ ತಯಾರಿಕೆಗೆ ಪರ್ಮಿಷನ್ ಅನ್ನು ಕೊಡುತ್ತೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ರಾಷ್ಟ್ರೀಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನವದೆಹಲಿ ಆಗುತ್ತೆ. ಆಯ್ಕೆ 2. ಅಗ್ನಿ 4ಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ. ಸ್ಟೇಟ್ಮೆಂಟ್ 1 ನೋಡೋಣ. ಇದೊಂದು ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಕೊಟ್ಟಿದ್ದಾರೆ. ಸೊ DRDO ಇದನ್ನು ಅಭಿವೃದ್ಧಿಪಡಿಸಿದೆ. ಅ ಮತ್ತು ಬ 2 ಸರಿ, ಅ ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ 2 ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ.
ಸೊ ಇದೊಂದು ಮಧ್ಯಂತರ ಶ್ರೇಣಿಯ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ ಪೃಥ್ವಿ ಸಿರೀಸ್ ಇದೆ. ಪೃಥ್ವಿ 1, 2, 3, 4 ಅಲ್ಲಿ ಅಗ್ನಿ, ಲೈಕ್ ಪೃಥ್ವಿ ಥರನೇ ಅಗ್ನಿ 1, 2, 3, 4 ಅಂತ. ಸೊ ಇಲ್ಲಿ ಅಗ್ನಿ 4 ಅನ್ನೋದು ಏನಾಗುತ್ತೆ, ಒಂದು ಮಧ್ಯಂತರ ಶ್ರೇಣಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಆಗುತ್ತೆ. ಸೊ DRDO ಇದನ್ನು ಡೆವಲಪ್ಮೆಂಟ್ ಮಾಡುತ್ತೆ. ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್, DRDO. ಯಾವ ಸಂಸ್ಥೆ ಬಹುರಾಷ್ಟ್ರೀಯ ಶಾಂತಿ ಪಾಲನಾ ವ್ಯಾಯಾಮ ಎಕ್ಸ್-ಖಾನ್ ಕ್ವೆಸ್ಟ್ 2022 ಅನ್ನು ಆಯೋಜನೆ ಮಾಡಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಮಂಗೋಲಿಯಾ, ಆಯ್ಕೆ 2. ಬೈಕೋ ಹಬ್ಬವನ್ನು ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಅಸ್ಸಾಂ ಆಗುತ್ತೆ, ಆಯ್ಕೆ 3. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. RBI ರೇಪೋ ದರವನ್ನು ನಿರ್ಧಾರ ಮಾಡುತ್ತೆ. ಪ್ರಸ್ತುತ ರೇಪೋ ದರ 4.9% ಇದೆ. ಮತ್ತು ಬ 2 ಸರಿ, ಮತ್ತು ಬ 2 ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಮತ್ತು ಬ 2 ಕೂಡ ಕರೆಕ್ಟ್ ಆದಂತಹ ಸ್ಟೇಟ್ಮೆಂಟ್ಗಳಾಗುತ್ತೆ. ಸೊ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತೆ, ರೇಪೋ ದರ, ರಿವರ್ಸ್ ರೇಪೋ ದರವನ್ನು ನಿರ್ಧಾರ ಮಾಡುತ್ತೆ. ರೇಪೋ ರೇಟ್ ಆಸ್ ವೆಲ್ ಆಸ್ ರಿವರ್ಸ್ ರೇಪೋ ರೇಟ್. ಸೊ ಇಲ್ಲಿ ಪ್ರಸ್ತುತ ರೇಪೋ ದರ ಎಷ್ಟಿದೆ, 4.9%. ಇವಾಗ ಜೂನಲ್ಲಿ ಇದು 4.9% ಇದೆ, ಜೂನ್ ಎಂಡ್ ತನ. ಸೊ ಇದು ಅವಾಗವಾಗ ರಿವೈಸ್ ಆಗ್ತಾ ಇರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಯಾವುದಾದ್ರೂ ಅಪ್ಡೇಟ್ ಇದ್ದರೆ ನೋಡ್ಕೊಂಡು ಹೋಗಬೇಕಾಗುತ್ತೆ. ರೇಪೋ ರೇಟ್ ಆಸ್ ವೆಲ್ ಆಸ್ ರಿವರ್ಸ್ ರೇಪೋ ರೇಟ್ ಮತ್ತು ಬ್ಯಾಂಕ್ ರೇಟ್ 3 ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಜೂನ್ 2022 ನಂತರ ಕಾರ್ಡ್ ಹಾಗೂ UPI ಮೂಲಕ ಸ್ವಯಂ ಡೆಬಿಟ್ ಆದೇಶಗಳಿಗೆ ಹೊಸ ಮಿತಿ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 15,000 ರೂಪೀಸ್, 15,000 ರೂಪಾಯಿಗಳು. ಭಾರತದ ರಕ್ಷಣಾ ಸಿಬ್ಬಂದಿಯ ಹುದ್ದೆಗೆ ಅರ್ಹರಾಗಲು ಅಧಿಕಾರಿಗಳಿಗೆ ವಯಸ್ಸಿನ ಮಿತಿ ಏನು? ಇಲ್ಲಿ ಭಾರತೀಯ ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರ ಹುದ್ದೆಗೆ ಅರ್ಹರಾಗೋಕೆ ವಯಸ್ಸಿನ ಮಿತಿ ಬಂದ್ಬಿಟ್ಟು 62 ಇಯರ್ಸ್ ಇರುತ್ತೆ, 62 ವರ್ಷಗಳು. ಯಾವ ಸಂಸ್ಥೆ ನಿರಂತರವಾಗಿ 75 ಕಿಲೋಮೀಟರ್ ಉದ್ದದ ಲೇನ್ಗಾಗಿ ಗಿನ್ನಿಸ್ ದಾಖಲೆಯನ್ನು ನಿರ್ಮಾಣ ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಆಯ್ಕೆ 1. 6 ವಿಶ್ವಕಪ್ಗಳಲ್ಲಿ ಆಟವಾಡಿದ ಮೊದಲ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ 2 ಮಿಥಾಲಿ ರಾಜ್. ಸೊ ಭಾರತದ ಒಂದು ಮಹಿಳಾ ಕ್ರಿಕೆಟ್ ತಂಡದ ನಾಯಕಿಯಾಗಿದ್ದರು. ಸೊ ಅದೇ ರೀತಿ ಜೂಲನ್ ಗೋಸ್ವಾಮಿ ಅವರು ಕೂಡ ಭಾರತದ ಮಹಿಳಾ ಕ್ರಿಕೆಟ್ ತಂಡದ ಒಂದು ಪ್ರಮುಖ ಆಟಗಾರ್ತಿ, ಒಬ್ಬ ಬೌಲರ್ ಕೂಡ ಹೌದು. ಸೊ ಜೂಲನ್ ಗೋಸ್ವಾಮಿಯವರ ಒಂದು ಬಯೋಪಿಕ್ ಕೂಡ ಇದೆ. ಸೊ ಆ ಒಂದು ಪರ್ಟಿಕ್ಯುಲರ್ ಬಯೋಪಿಕಲ್ಲಿ ಯಾವುದು ಆ ಬಯೋಪಿಕ್, ಯಾರು ಆ ಒಂದು ಜೂಲನ್ ಗೋಸ್ವಾಮಿಯವರ ರೋಲನ್ನು ಮಾಡಿದ್ರು, ಸೊ ಅದನ್ನು ಕೆಳಗಡೆ ಕಮೆಂಟಲ್ಲಿ ಮಾಡಿ. ಸೊ ಯಾಕೆ ಕಮೆಂಟಲ್ಲಿ ಮಾಡಿ ಅಂತ ಹೇಳ್ತೀವಿ ಅಂತಂದರೆ, ಬಿಕಾಸ್ ಸ್ವಲ್ಪ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದಾಗ ಒಂದು ಪಾಯಿಂಟನ್ನು ನೋಡೋಕ್ಕೆ ಹೋದಾಗ ನಮಗೆ ಒಂದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗುತ್ತೆ. ಅನ್ನೆಸೆಸರಿ ಒಂದು ಸರ್ಚ್ ಮಾಡೋಕ್ಕಿಂತ ಒಂದು ಕ್ವಾಲಿಟಿ ಅಥವಾ ಕ್ವಾಂಟಿಟಿ ಎರಡೂ ಕೂಡ ಇಂಪಾರ್ಟೆಂಟ್. ಸೊ ಅದನ್ನು ನಾವು ನೋಡ್ಕೋಬೇಕಾಗುತ್ತೆ. ಜೂಲನ್ ಗೋಸ್ವಾಮಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಜೂಲನ್ ಗೋಸ್ವಾಮಿ ಅವರಿಗೆ ಯಾವ ಎಕ್ಸ್ಪ್ರೆಸ್ ಅಂತ ಕರೀತಾರೆ, ಸೊ ಯಾವುದು ಆ ಬಯೋಪಿಕ್, ಯಾರು ಅದರಲ್ಲಿ ರೋಲ್ ಮಾಡ್ತಾ ಇದ್ದಾರೆ, ಮುಖ್ಯವಾಗಿ ಒಂದು ರೋಲ್ ಮಾಡಿದ್ದಾರೆ. ಸೊ ಜೂಲನ್ ಗೋಸ್ವಾಮಿ ಅವರ ಒಂದು ರೋಲನ್ನು ಯಾವ ಒಬ್ಬ ನಟಿ ಮಾಡ್ತಾ ಇದ್ದಾರೆ, ಫೇಮಸ್ ಕ್ರಿಕೆಟರ್ನ ಪತ್ನಿ ಕೂಡ ಹೌದು. ಸೊ ಯಾರು ಅಂತ ಹೇಳಿ ಕಮೆಂಟನ್ನು ಮಾಡಿ. ಲೋಕತಂತ್ರಕ್ಕೆ ಸ್ವರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಎಂಬುದು ಯಾವ ಭಾರತೀಯ ವ್ಯಕ್ತಿತ್ವದ ಆಯ್ದ ಭಾಷಣಗಳಾಗಿವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ರಾಮನಾಥ್ ಕೋವಿಂದ್. ಸೊ ಭಾರತದ ರಾಷ್ಟ್ರಪತಿಯವರು, ಸೊ ಅವರ ಒಂದು ಆಯ್ದ ಭಾಷಣಗಳ ಭಾಗಗಳಿಗೆ ಲೋಕತಂತ್ರಕ್ಕೆ ಸ್ವರ್ ಮತ್ತು ರಿಪಬ್ಲಿಕನ್ ಎಥಿಕ್ಸ್ ಅಂತ ಕರೀತಾರೆ. ಬಯೋಮೆಡಿಕಲ್ ಉಪಕರಣಗಳು ಮತ್ತು ತಂತ್ರಜ್ಞಾನಗಳ ಕ್ಷೇತ್ರದಲ್ಲಿ ಯಾವ ದೇಶದೊಂದಿಗೆ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOUಗೆ ಸಹಿ ಹಾಕಲು ಕೇಂದ್ರ ಕ್ಯಾಬಿನೆಟ್ ಅನುಮೋದನೆ ನೀಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅಮೆರಿಕ ಆಗುತ್ತೆ, ಆಯ್ಕೆ 3. ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವ ವರ್ಗದ ಬ್ಯಾಂಕ್ಗಳಿಗೆ ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸಲು ಅನುಮೋದನೆಯನ್ನು ಕೊಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನಗರ ಸಹಕಾರಿ ಬ್ಯಾಂಕ್ಗಳಾಗುತ್ತೆ. ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಯು ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಡಿಫೆನ್ಸ್ ಮಿನಿಸ್ಟ್ರಿ, ರಕ್ಷಣಾ ಸಚಿವಾಲಯ ಆಗುತ್ತೆ. ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ ಪ್ರಕಾರ 2023ರಲ್ಲಿ ಭಾರತದ GDP ಎಷ್ಟಿರಲಿದೆ ಎಂದು ಅಂದಾಜಿಸಲಾಗಿದೆ. ಸರಿಯಾದ ಉತ್ತರ 6.9%, 6.9%. ಸಣ್ಣ ವ್ಯಾಪಾರಗಳನ್ನು ಬೆಂಬಲಿಸಲು ಯಾವ ಸಾಮಾಜಿಕ ಮಾಧ್ಯಮ ವೇದಿಕೆ SMB ಸಾತಿ ಉತ್ಸವವನ್ನು ಪ್ರಾರಂಭ ಮಾಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಾಟ್ಸಾಪ್.
ಮೆಟಾವರ್ಸ್ನಲ್ಲಿ ತನ್ನ ಕಚೇರಿ ಸ್ಥಳವನ್ನು ಹೊಂದಿರುವಂತಹ ವಿಶ್ವದ ಮೊದಲ ಮಾನ್ಯತೆ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ. ಯಾವ ಭಾರತೀಯ ವ್ಯಕ್ತಿತ್ವವನ್ನು ಬ್ರಿಟಿಷ್ ಕೌನ್ಸಿಲ್ನ ಇಂಡಿಯಾ UK ಟುಗೆದರ್ 2022 ಅ ಸೆಷನ್ ಆಫ್ ಕಲ್ಚರ್ ಸೀಸನ್ ರಾಯಭಾರಿ ಎಂದು ಹೆಸರಿಸಲಾಗಿದೆ? ಸರಿಯಾದ ಉತ್ತರ ಎ ಆರ್ ರೆಹಮಾನ್ ಫೇಮಸ್ ಮ್ಯೂಸಿಕಲ್ ಡೈರೆಕ್ಟರ್ ಕೂಡ ಹೌದು. ಯಾವ ಕೇಂದ್ರ ಸಚಿವಾಲಯವು ಹಸಿರು ಮುಕ್ತ ಪ್ರವೇಶ ನಿಯಮಗಳು 2022 ಪ್ರಾರಂಭ ಮಾಡಿದೆ? ಸರಿಯಾದ ಉತ್ತರ ವಿದ್ಯುತ್ ಸಚಿವಾಲಯ, ಆಯ್ಕೆ 2. 2022 ಅಮೆರಿಕ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದ ನಗರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಲಾಸ್ ಏಂಜಲೀಸ್. ಸೊ ಇಷ್ಟು ಜೂನ್ 11ರಿಂದ ಜೂನ್ 20ರವರೆಗಿನ ಕರೆಂಟ್ ಅಫೇರ್ಸ್ಗಳ ರಿವಿಷನ್ ಆಗಿರುತ್ತೆ. ಸೊ ಇದೊಂದು ಕ್ವಿಕ್ ರಿವಿಷನ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ಕೇವಲ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳನ್ನು ಮಾತ್ರ ನೋಡ್ತಾ ಹೋಗಿದ್ದೀವಿ, ಬಿಕಾಸ್ ಎಕ್ಸಾಮ್ ಟೈಮಲ್ಲಿ ಒಂದು ಕ್ವಿಕ್ ಹಾಕಿ ರಿವಿಷನ್ ಆಗಲಿ ಅಂತ ಹೇಳಿ. ಸೊ ಆ ಒಂದು ಉದ್ದೇಶ ಇರುತ್ತೆ. ಸೊ ಪ್ರತಿದಿನ ಇದೇ ಪ್ರಶ್ನೆಗಳನ್ನು ಅಥವಾ ಇದಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು join2learn.in ವೆಬ್ಸೈಟ್ನಲ್ಲಿ ಆರಾಮಾಗಿ ನಿಮಗೆ ಟೈಮನ್ನು ತಗೊಂಡು ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಸೊ ಈ ಒಂದು ಕ್ಲಾಸ್ ಸ್ವಲ್ಪ ಸ್ಪೀಡ್ ಅನಿಸಿದರೆ, ಸೊ ಯಾರಿಗೆ ಸ್ಪೀಡ್ ಅನಿಸುತ್ತೆ, ಫಸ್ಟ್ ಟೈಮ್ ನೋಡೋರಿಗೆ ಸ್ಪೀಡ್ ಅನ್ನಿಸ್ಬೋದು. ಸೊ join2learn.in ವೆಬ್ಸೈಟ್ನಲ್ಲಿ ಇದೇ ಪ್ರಶ್ನೆಗಳನ್ನು ಆನ್ ಡೈಲಿ ಬೇಸಿಸ್ ಪ್ರಾಕ್ಟೀಸ್ ಕೂಡ ಮಾಡಿ. ಗೂಗಲಲ್ಲಿ join2learn ಅಂತ ಸರ್ಚ್ ಮಾಡಿದ್ರೆ ನಮ್ಮ ವೆಬ್ಸೈಟ್ ಸಿಗುತ್ತೆ. join2learn ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಸೊ ಅಲ್ಲಿ ಪ್ರತಿದಿನ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಸೊ ಹಾಗೆ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾಕೆ ಹೀಗೆ ಮಾಡಬೇಕು ಅಂತ ಕೇಳಿದ್ರೆ, ಎಲ್ಲರೂ ಕೇಳ್ತಾರೆ ವಿಡಿಯೋಸ್ ಬರ್ತಿಲ್ಲ, ನಮ್ಮ ಮೊಬೈಲ್ಗೆ ಬರ್ತಿಲ್ಲ ಅಂತ. ಸೊ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಯಾವುದೇ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ join2learn.in ವೆಬ್ಸೈಟ್ ಮತ್ತು ಯೂಟ್ಯೂಬಿಂದ KPTCLನ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಆಗಸ್ಟಲ್ಲಿ ಎಕ್ಸಾಮ್ ಏನಿದೆ ಅಲ್ವಾ, ಆಗಸ್ಟ್ 2022 ಅಲ್ಲಿ. ಸೊ ಈ ಒಂದು ಎಕ್ಸಾಮ್ಗೆ ಒಂದು ಪೇಯ್ಡ್ ಗ್ರೂಪ್ ಆಲ್ರೆಡಿ ಲಾಂಚ್ ಮಾಡಿದ್ವಿ. ಸೊ ಇದರಲ್ಲಿ ಒಂದು ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಯಾರಿಗಾದ್ರೂ ಇನ್ನೂ ಕೂಡ ಮಟೀರಿಯಲ್ಸ್ ಬೇಕಾಗಿದ್ದರೆ, ಯಾವುದಾದ್ರೂ ಸೆಕ್ಷನಲ್ಲಿ ಬೇಕಾದರೆ ಅವೈಲೇಬಲ್ ಇರುತ್ತೆ. ಸೊ ಇದು ಪ್ರೆಸೆಂಟ್ ಆಫ್ ಇರುತ್ತೆ, 450 ಇರೋದಿಲ್ಲ, 250 ರೂಪೀಸಲ್ಲಿ ನಿಮಗೆಲ್ಲ ಮಟೀರಿಯಲ್ಸ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ ಸಿಗುತ್ತೆ. ವಾಟ್ಸಪ್ಪಲ್ಲಾದರೂ ಮೆಸೇಜ್ ಮಾಡ್ಬೋದು, ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಸೊ ಜಾಯ್ನ್ ಆಗುವಂತಹ ವಿಧಾನ 250 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ, ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 KPTCL JA ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ join2learn ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ join2learn ಫಾಲೋ ಮಾಡಿ. ಹಾಗೆ ಪ್ರತಿದಿನ ಮಿಸ್ ಮಾಡದೆ ತಪ್ಪದೆ join2learn.in ವೆಬ್ಸೈಟ್ ಜಾಲತಾಣ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ. ಸೊ ಅಲ್ಲಿ ಕ್ವಿಜ್ಗಳನ್ನು ಅಟೆಂಡ್ ಮಾಡಿ. ಎವ್ರಿಡೇ ಕರೆಂಟ್ ಅಫೇರ್ಸ್ ಕ್ವಿಜ್ ಇರುತ್ತೆ ಮತ್ತು 1,00,000 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. 1,00,000 ಪ್ರಶ್ನೆಗಳು, ಇತಿಹಾಸ, ಭೂಗೋಳ, ಸಂವಿಧಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಇಂಗ್ಲಿಷ್, ಹೀಗೆ ಕಂಪ್ಯೂಟರ್, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟಾಗಿ 1,00,000 ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಆ ಸಿರೀಸ್ ಕೂಡ ನಡೀತಾ ಇದೆ. ಎವ್ರಿಡೇ ಕ್ವಾಲಿಟಿ MCQsಗಳನ್ನು ಕನ್ನಡದಲ್ಲೇ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.